ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನರುಡು. ಸೊ ಇವಾಗ ಯಾರು KCET ಅಗ್ರಿಕಲ್ಚರ್ ಪ್ರಾಕ್ಟಿಕಲಿಸಮ್ನ ಬರಿತಾ ಇದ್ರಿ ಅವರಿಗೆ ಇಲ್ಲೊಂದು ಸಣ್ಣ ಇನ್ಫಾರ್ಮೇಷನ್ ಇದೆ. ಏನಂತ ಹೇಳಿದರೆ, ಇವಾಗ ನಾವು ಈ ವಿಡಿಯೋದಲ್ಲಿ ಒಂದು ಮಿನಿ ಮಾಕ್ ಟೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಾನು ನಿಮಗೆ ಆನ್ಲೈನ್ ಸ್ಟಡಿ ಮೆಟೀರಿಯಲ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳು ಅದನ್ನು ಪರ್ಚೇಸ್ ಮಾಡಿಕೊಂಡು ಅವ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮಗೂ ಕೂಡ ಇಂಟ್ರೆಸ್ಟೆಡ್ ಇದ್ದರೆ ನೀವು ಕೂಡ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿಕೊಂಡು ಆದಷ್ಟು ಬೇಗನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದರೆ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಇವಾಗ ನಾವು ಮಿನಿ ಮಾಕ್ ಟೆಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ಟೆಸ್ಟಲ್ಲಿ ಟೋಟಲಾಗಿ 50 ಕ್ವಶನ್ಸ್ ಇರುತ್ತೆ. ಬಟ್ ಇದರಲ್ಲಿ ನಾವು ಈ ವಿಡಿಯೋದಲ್ಲಿ ಸ್ವಲ್ಪ ಕ್ವಶನ್ ಅಷ್ಟೇ ಡಿಸ್ಕಸ್ ಮಾಡೋಣ. ಆದರೆ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಕ್ವಶನ್ ಕೇಳ್ತಾರೆ ಅಥವಾ ಯಾವ ಥರ ಸ್ಪೆಸಿಮೆನ್ ಇರುತ್ತೆ, ಯಾವ ಥರ ಆಪ್ಷನ್ನ ಕೊಟ್ಟಿರ್ತಾರೆ, ಇದ್ರ ಬಗ್ಗೆ ಎಲ್ಲ ಐಡಿಯಾ ಬರುತ್ತೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮಗೆ ಎಕ್ಸಾಮಲ್ಲಿ ಟೋಟಲ್ 50 ಕ್ವಶನ್ ಇಟ್ಟಿರ್ತಾರೆ. ಅದರಲ್ಲಿ ನಮಗೆ 4 ಆಪ್ಷನ್ಸನ್ನು ಕೊಟ್ಟಿರ್ತಾರೆ. ಆಮೇಲೆ ಒಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ ಮತ್ತು ಟೋಟಲ್ ಮಾರ್ಕ್ಸ್ ಬಂದುಬಿಟ್ಟು 200 ಮಾರ್ಕ್ಸ್ ಇರುತ್ತೆ. ಮತ್ತು ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಏನೂ ಇರೋಲ್ಲ. ಸೊ ಎಷ್ಟಾದರೂ ಕ್ವಶನ್ನ ಅಟೆಂಡ್ ಮಾಡ್ಬೋದು. ಮತ್ತು ಕೆಲವೊಂದು ಕ್ವಶನ್ ರಾಂಗ್ ಆದರೂ ಕೂಡ ಅದರಲ್ಲಿ ನಿಮಗೆ ಏನೂ ಲಾಸ್ ಆಗೋಲ್ಲ. ಸೊ ಹಾಗಾಗಿ ಇವಾಗ ಯಾರು ಪ್ರಾಕ್ಟಿಕಲಿಸಮ್ನ ಬರಿತಾ ಇದ್ರಿ, ಸೊ ನಿಮಗೆ ಎಷ್ಟು ಗೊತ್ತಿರುತ್ತೆ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡಿ. ಮತ್ತು ಯಾವುದಾದ್ರೂ ಕ್ವಶನ್ ಗೊತ್ತಿಲ್ಲ ಅಂತ ಹೇಳಿದರೆ ನೀವು ನಿಮಗೆ ಯಾವುದು ಅನಿಸುತ್ತೆ, ಯಾವುದು ಸರಿ ಇರ್ಬೋದು ಅಂತ ಅನಿಸುತ್ತೆ ಅದನ್ನು ಗೆಸ್ ಮಾಡಿಬಿಟ್ಟು ಅದನ್ನು ಮಾರ್ಕ್ ಮಾಡಿ ಬರ್ಬೋದು. ಸೊ ಕೆಲವೊಂದು ಸಲ ಅದು ಸರಿ ಆದರೂ ಕೂಡ ಆಗ್ಬೋದು, ಇಲ್ಲ ಅಂತ ಹೇಳಿದರೆ ತಪ್ಪಾದರೂ ಕೂಡ ನಿಮಗೆ ಏನೂ ತೊಂದರೆ ಆಗೋಲ್ಲ. ಸೊ ಹಾಗಾದರೆ ಇವಾಗ ನಾವು ಫಸ್ಟ್ ಕ್ವಶನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮಗೆ ಎಕ್ಸಾಮಲ್ಲಿ ಇದೇ ಥರ ಪ್ಯಾಟರ್ನ್ ಇರುತ್ತೆ. ಅಂದರೆ ಒಂದು ಸ್ಪೆಸಿಮೆನ್ನ ಇಟ್ಟಿರ್ತಾರೆ, ಅದು ಲೈವ್ ಸ್ಪೆಸಿಮೆನ್ ಆಗಿರ್ಬೋದು ಅಥವಾ ಫೋಟೋ ಆಗಿರ್ಬೋದು ಅಥವಾ ಕೆಲವೊಂದು ಸಲ ಮಾಡೆಲ್ ಕೂಡ ಇಟ್ಟಿರ್ತಾರೆ. ಸೊ ಫಸ್ಟಿಗೆ ನಿಮಗೆ ಕ್ವಶನ್ ಪ್ಲೇಸಲ್ಲಿ ಒಂದು ಸ್ಪೆಸಿಮೆನ್ನ ಇಟ್ಟಿರ್ತಾರೆ, ಅಂದರೆ ಅಗ್ರಿಕಲ್ಚರ್ ರಿಲೆವೆಂಟ್ ಸ್ಪೆಸಿಮೆನ್ನ ಇಟ್ಟಿರ್ತಾರೆ. ಸೊ ಅದು ಯಾವುದಿದೆ ಅಥವಾ ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ನೀವು ಕರೆಕ್ಟಾಗಿ ಮಾರ್ಕ್ ಮಾಡಬೇಕಾಗುತ್ತೆ. ಅಂದರೆ ನಿಮಗೆ OMR ಶೀಟ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಕರೆಕ್ಟ್ ಆಪ್ಷನ್ನ ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಇಮೇಜಲ್ಲಿ ನೋಡ್ತಾ ಇದ್ರಿ, ಇಲ್ಲೊಂದು ಸ್ಪೆಸಿಮೆನ್ನ ಕೊಟ್ಟಿದ್ದೀವಿ. ಸೊ ಇದು ಯಾವುದೊಂದು ನಿಮ್ಗೆ ಅನಿಸುತ್ತೆ ಅದನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಕೂಡ ನಿಮಗೆ ಆಪ್ಷನ್ನ ತೋರಿಸ್ತೀನಿ. ಸೊ ಹಾಗೆಯೇ ನೀವು ವಿಡಿಯೋ ನೋಡ್ತಾ ನಿಮಗೆ ಇದರದ್ದು ಆನ್ಸರ್ ಗೊತ್ತಿದ್ದರೆ ನೀವು ಹಾಗೇ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ತಾ ಹೋಗಿ. ಸೊ ಇದರಲ್ಲಿ ಆಪ್ಷನ್ ಬಂದುಬಿಟ್ಟು ಫಸ್ಟಿಗೆ ಪಾರ್ಥೇನಿಯಮ್, ಅದಾನಂತರ ಅಜೋಲಾ, ಆಮೇಲೆ ವೀಡ್, ಆಮೇಲೆ ಲೂಸರ್ನ್ ಅಂತ. ಸೊ ಈ ಒಂದು ಸ್ಪೆಸಿಮೆನ್ ಯಾವುದಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟಲ್ಲಿ ಟೈಪ್ ಮಾಡಿ. ಮತ್ತು ಹಾಗೆಯೇ ನಾನು ಕೂಡ ನಿಮಗೆ ಇವಾಗ ಹಾಗೆ ಹೇಳ್ತಾ ಹೋಗ್ತೀನಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಅಜೋಲಾ ಅಂತ. ಅದಾನಂತರ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದರಲ್ಲಿ ಒಂದು ಇಮೇಜ್ನ ಕೊಟ್ಟಿದ್ದೀವಿ. ಸೊ ಈ ಕೋಳಿ ಯಾವುದು ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ, ಅಂದರೆ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಕೂಡ ನೀವು ನೋಡ್ತಾ ಇರ್ಬೋದು, ಗಿರಿರಾಜ್, ವನರಾಜ್, ಕಡಕ್ನಾಥ್ ಮತ್ತು ಮಿನೋರ್ಕಾ ಅಂತ. ಸೊ ಹಾಗೆ ನೀವು ತಪ್ಪದೇನೆ ಕಮೆಂಟ್ ಮಾಡ್ತಾ ಹೋಗಿ. ಒಂದು ವೇಳೆ ನಿಮಗೆ ಯಾವುದಾದ್ರು ಕ್ವಶನ್ಗೆ ಆನ್ಸರ್ ಗೊತ್ತಿದ್ದರೆ ನೀವು ಹಾಗೆಯೇ ನಾವು ಆನ್ಸರ್ ಹೇಳೋಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡ್ತಾ ಹೋಗಿ. ಅಂದರೆ ನೀವು ಎಷ್ಟು ಪ್ರಿಪೇರ್ ಆಗಿದ್ದೀರಿ ಅಥವಾ ಎಷ್ಟು ಆನ್ಸರ್ ನಿಮಗೆ ಗೊತ್ತಿರುತ್ತೆ ಅಂತ ನಿಮಗೇನೋ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಸೊ ಇಲ್ಲಿ ಮಿಸ್ಟೇಕ್ ಆದರೂ ಏನೂ ತೊಂದರೆ ಇಲ್ಲ, ನಾವು ಆಮೇಲೆ ಆನ್ಸರ್ ಹೇಳ್ತಾ ಹೋಗ್ತೀವಿ, ಆಮೇಲೆ ನೀವು ಅದನ್ನು ಕರೆಕ್ಟ್ ಮಾಡ್ಕೋಬೋದು. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಕಡಕ್ನಾಥ್ ಅಂತ. ಮತ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಈ ಒಂದು ಸ್ಪೆಸಿಮೆನ್ಗೆ ಆನ್ಸರ್ ಯಾವುದಂತ ನೋಡೋದಾದರೆ, ಸೊ ಇಲ್ಲಿ ಆಪ್ಷನ್ ಬಂದುಬಿಟ್ಟು ಬಾಜ್ರಾ, ಸಜ್ಜೆ, ಸೋರ್ಗಮ್, ಜೋಳ, ಮೇಜ್, ಮೆಕ್ಕೆಜೋಳ, ವೀಟ್, ಗೋಧಿ. ಸೊ ಇದಕ್ಕೆ ಯಾವ್ದು ಆನ್ಸರ್ ಅಂತ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಮೆಕ್ಕೆಜೋಳ ಅಂತ. ನೆಕ್ಸ್ಟ್ ಬರೋದು ಈ ಒಂದು ಸ್ಪೆಸಿಮೆನ್ನ ನೋಡ್ಕೊಳ್ಳಿ. ಸೊ ಇದಕ್ಕೆ ಆಪ್ಷನ್ಸ್ನ ನೋಡಬೇಕಾದ್ರೆ ವ್ಯಾಸ್ಪ್, ಹನಿಬಿ, ಬಟರ್ಫ್ಲೈ, ಥ್ರಿಪ್ಸ್ ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಹನಿಬಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಈ ಒಂದು ಸ್ಪೆಸಿಮೆನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದರಲ್ಲಿ ಅಷ್ಟೊಂದು ಕನ್ಫ್ಯೂಷನ್ ಏನೂ ಇರೋಲ್ಲ. ಕೆಲವೊಂದು ಸ್ಪೆಸಿಮೆನ್ ತುಂಬ ಡಿಫ್ರೆಂಟ್ ಇರುತ್ತೆ, ಅಷ್ಟೊಂದು ಕನ್ಫ್ಯೂಸ್ ನಿಮಗೇನೂ ಆಗೋಲ್ಲ. ಸೊ ಇದನ್ನು ನೋಡಿದ ಮೇಲೆ ನಿಮಗೆ ಐಡಿಯಾ ಬರ್ಬೋದು. ಸೊ ಇದರಲ್ಲಿ ಆಪ್ಷನ್ಸ್ ಬಂದುಬಿಟ್ಟು ಪೊಂಗೆಮಿಯಾ ಅಥವಾ ಹೊಂಗೆ, ನೀಮ್ ಅಥವಾ ಬೇವು, ಯುಕಲಿಪ್ಟಸ್ ಅಥವಾ ನೀಲಗಿರಿ ಅಥವಾ ನನ್ ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಫಸ್ಟ್ ಆಪ್ಷನ್ ಹೊಂಗೆ ಅಥವಾ ಪೊಂಗೆಮಿಯಾ. ನೆಕ್ಸ್ಟ್ ಬರೋದು ಇಲ್ಲಿ ಈ ಒಂದು ಸ್ಪೆಸಿಮೆನ್ನ ನೋಡ್ಕೊಳ್ಳಿ. ಸೊ ಇದಕ್ಕೆ ಆಪ್ಷನ್ಸ್ ಇರೋದು ರೆಡ್ ಗ್ರಾಮ್ ತೊಗರಿ, ಬೆಂಗಲ್ ಗ್ರಾಮ್ ಕಡಲೆ, ಕಾಫಿ ಅಲಸಂದಿ, ಗ್ರೀನ್ ಗ್ರಾಮ್ ಹೆಸರು. ಸೊ ಈ ಥರ ನಿಮಗೆ ಆಪ್ಷನ್ನ ಕೊಟ್ಟಿರ್ತಾರೆ ಅಲ್ಲಿ ಎಕ್ಸಾಮಲ್ಲಿ. ಒಂದು ಇಂಗ್ಲೀಷಲ್ಲಿ ಇರುತ್ತೆ ಮತ್ತು ಇನ್ನೊಂದು ಕನ್ನಡದಲ್ಲಿ ಇರುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ಗೊತ್ತಿದ್ದರೆ ಅದನ್ನು ಕೂಡ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಮತ್ತು ಕೆಲವೊಂದು ಸಲ ನಿಮಗೆ ಕನ್ನಡ ನೇಮ್ ಗೊತ್ತಿಲ್ಲ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ನೆನಪಿದ್ದರೆ ಅದನ್ನು ಕೂಡ ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು. ಸೊ ನಿಮಗೆ ಎಕ್ಸಾಮಲ್ಲಿ 2 ಆಪ್ಷನ್ಸ್ ಇರುತ್ತೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲಿ ಕೂಡ ನಿಮಗೆ ಆಪ್ಷನ್ನ ಕೊಟ್ಟಿರ್ತಾರೆ. ಸೊ ಇದಕ್ಕೆ ನಮಗೆ ಕರೆಕ್ಟ್ ಆನ್ಸರ್ ಇರೋದು ಕಾಫಿ ಅಥವಾ ಅಲಸಂದಿ ಅಂತ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸ್ಪೆಸಿಮೆನ್ ಆಲ್ಮೋಸ್ಟ್ ಗೊತ್ತಿರುತ್ತೆ ಎಲ್ರಿಗೂ. ಸೊ ಇದು ಯಾವುದಂತ ಹೇಳೋದಾದರೆ ಜಾಕ್ ಫ್ರೂಟ್, ಹಲಸು, ಡ್ರ್ಯಾಗನ್ ಫ್ರೂಟ್ ಅಥವಾ ಮ್ಯಾಂಗೋ, ಮಾವು, ಸಿಟ್ರಸ್ ಅಥವಾ ನಿಂಬೆ ಅಂತ.
ಸೊ ಇದಕ್ಕೆ ಯಾವುದು ಆನ್ಸರ್ ಅಂತ ಅನಿಸುತ್ತೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂತ ಹೇಳಿದರೆ ಇದು ಈಸಿ ಸ್ಪೆಸಿಮೆನ್ ಇದೆ ಮತ್ತು ಹಾಗೆಯೇ ನೀವು ಕೂಡ ಇದುವರೆಗೆ ಎಷ್ಟು ಪ್ರಿಪೇರ್ ಆಗಿದ್ದೀರಿ ಅಂತ ಗೊತ್ತಾಗಬೇಕು. ಹಾಗಾಗಿ ನೀವು ಇದಕ್ಕೆ ಯಾವುದು ಆಪ್ಷನ್ ಅಂತ ನಿಮಗೆ ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ನೆಕ್ಸ್ಟ್ ಬರೋದು ಈ ಒಂದು ಸ್ಪೆಸಿಮೆನ್ನ ನೋಡ್ಕೊಳ್ಳಿ. ಸೊ ಇದು ಡಾಗ್ ಬ್ರೀಡ್ ಇದೆ. ಸೊ ಇದು ಯಾವುದಂತ ನೋಡೋದಾದರೆ ಆಪ್ಷನ್ಸ್ ಬಂದುಬಿಟ್ಟು ಜರ್ಮನ್ ಶೆಫರ್ಡ್, ಪೊಮರೇನಿಯನ್, ಮುದರ್ ಡಾಗ್ ಮತ್ತು ಲ್ಯಾಬ್ರಡಾರ್ ಅಂತ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಮುದರ್ ಡಾಗ್ ಅಂತ. ಮತ್ತು ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಸ್ಪೆಸಿಮೆನ್ ನೋಡೋದಾದರೆ ಸೊ ಇಲ್ಲಿ ನಿಮಗೆ ಕ್ಲಿಯರ್ ಇಮೇಜ್ ಕಾಣ್ತಾ ಇದೆ. ಸೊ ಈ ಒಂದು ಇಮೇಜ್ನ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ. ಮತ್ತು ಒಂದು ವೇಳೆ ನಿಮಗೆ ಇಮೇಜಸ್ನ ನೋಡಿ ಗೊತ್ತಾಗಲಿಲ್ಲ ಅಂತ ಹೇಳಿದರೆ ಒಂದ್ಸಲ ನೀವು ಆಪ್ಷನ್ಸ್ನ ನೋಡ್ಕೊಳ್ಳಿ, ಅಲ್ಲಿ ನಿಮಗೆ ಐಡಿಯಾ ಬರುತ್ತೆ. ಸೊ ಇಲ್ಲಿ ಫಸ್ಟಿಗೆ ನೀಮ್ ಅಥವಾ ಬೇವು, ಆಮೇಲೆ ಟ್ಯಾಮರಿನ್ ಅಥವಾ ಹುಣಸೆ, ಆಮೇಲೆ ಕರಿ ಲೀವ್ಸ್ ಅಥವಾ ಕರಿಬೇವು, ಮತ್ತು ಬೋತ್ 1 and 3 ಅಂತಿದೆ. ಸೊ ಕೆಲವೊಂದು ಸಲ ಈ ಥರ ಕೂಡ ಆಪ್ಷನ್ಸ್ ನಿಮಗೆ ಕನ್ಫ್ಯೂಸ್ ಆಗೋ ಥರ ಕೊಟ್ಟಿರ್ತಾರೆ. ಹಾಗಾಗಿ ಎಲ್ಲ ಆಪ್ಷನ್ಸ್ ನೀವು ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ನೀವು ಆನ್ಸರ್ನ ಮಾರ್ಕ್ ಮಾಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಕ್ವೆಶ್ಚನ್ ಇರೋದು ಇದಾಗಿರುತ್ತೆ. ಸೊ ಇದಕ್ಕೆ ಆಪ್ಷನ್ಸನ್ನು ನೋಡೋದಾದರೆ ಫಸ್ಟಿಗೆ ಕ್ಯಾಸ್ಟ್ರೇಟರ್, ಅದಾಂತರ ಹೂಫ್ ಕಟರ್, ಅದಾಂತರ ಟ್ಯಾಗರ್, ಆಮೇಲೆ ಏಗನ್ ಅಂತ. ಸೊ ಇದಕ್ಕೂ ಕೂಡ ನಿಮಗೆ ಆನ್ಸರ್ ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ಟೈಪ್ ಮಾಡಿ. ಸೊ ನಾನು ಕೂಡ ಇವಾಗ ನಿಮಗೆ ಒಂದು ವೇಳೆ ಗೊತ್ತಿಲ್ಲ ಅಂತ ಹೇಳಿದರೆ ಇವಾಗ ಹೇಳ್ತೀನಿ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಇರೋದು ಏಗನ್ ಅಂತ. ಸೊ ಇದನ್ನು ಏಗನ್ ಅಂತ ಕರೀತಾರೆ. ಸೊ ನೀವು ನಮ್ಮ ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿಕೊಂಡು ಕರೆಕ್ಟಾಗಿ ಪ್ರಿಪೇರ್ ಆಗಿದ್ದರೆ ಇದೆಲ್ಲ ಸ್ಪೆಸಿಮೆನ್ ಅದರಲ್ಲಿ ಕವರ್ ಆಗಿರುತ್ತೆ. ಸೊ ನಾವು ಇವಾಗ ನಿಮಗೆ ಎಲ್ಲ ಥರದ್ದು ಸ್ಪೆಸಿಮೆನ್ನ ಅಲ್ಲಿ ಆ್ಯಡ್ ಮಾಡಿದ್ದೀವಿ. ಸೊ ಪ್ರಿವಿಯಸ್ದು ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಮತ್ತು ಹಾಗೆಯೇ ಮಾಕ್ ಟೆಸ್ಟ್ ಆಗಿರ್ಬೋದು, ಮತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಆಗಿರ್ಬೋದು, ಮತ್ತು ಟಾಪಿಕ್ ವೈಸ್ ಸ್ಪೆಸಿಮೆನ್ ಆಗಿರ್ಬೋದು. ಸೊ ಎಲ್ಲ ಕಡೆಯಿಂದ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ನಾವು ತುಂಬ ಚೆನ್ನಾಗಿ ಸ್ಟಡಿ ಮೆಟೀರಿಯಲ್ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ವಿ. ಸೊ ಆಲ್ರೆಡಿ ತುಂಬ ಜನ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾಗಿ ನೀವು ಕೂಡ ವೇಟ್ ಮಾಡೋದು ಬೇಕಾಗಿಲ್ಲ. ಸೊ ಇಲ್ಲಿ ನಮ್ಮದು ಸ್ಟಡಿ ಮೆಟೀರಿಯಲ್ದು ಕೂಡ ಪ್ರೈಸ್ ಅಷ್ಟೊಂದು ಜಾಸ್ತಿ ಏನೂ ಇಟ್ಟಿಲ್ಲ. ಸೊ 1 ಮಂತ್ದು ರಿಚಾರ್ಜ್ಗೆ ಈಕ್ವಲ್ ಆಗಿರುತ್ತೆ ನಮ್ಮದು ಪ್ರೈಸ್. ಹಾಗಾಗಿ ನಿಮಗೆ ಒಂದು ವೇಳೆ ಈ ಒಂದು ಸ್ಟಡಿ ಮೆಟೀರಿಯಲ್ನ ಪರ್ಚೇಸ್ ಮಾಡಿಕೊಂಡು ಮನೆಯಲ್ಲಿ ಕುಂತು ಪ್ರಿಪೇರ್ ಆಗಬೇಕಂತ ಅನಿಸಿದರೆ ನೀವು ಈ ವಿಡಿಯೋದು ಫಸ್ಟ್ ಕಮೆಂಟ್ ಆಗಿರ್ಬೋದು ಅಥವಾ ಈ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸ್ ಆಗಿರ್ಬೋದು, ಅಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಯಾವ ಥರ ನೀವು ಪರ್ಚೇಸ್ ಮಾಡ್ಬೋದು ಅಂತ ಇನ್ಫಾರ್ಮೇಷನ್ ಅಲ್ಲಿ ಸಿಗುತ್ತೆ. ಸೊ ಇದು ಕ್ಲಿಕ್ಕೇಬಲ್ ಮಾಕ್ ಟೆಸ್ಟ್ ಆಗಿರುತ್ತೆ. ಸೊ ಇವಾಗ ನೀವು ಎಷ್ಟು ಆಪ್ಷನ್ನ ಕರೆಕ್ಟ್ ಮಾಡಿದಿರಿ, ಎಷ್ಟು ಆಪ್ಷನ್ನ ರಾಂಗ್ ಮಾಡಿದಿರಿ, ಮತ್ತು ಎಲ್ಲಿ ಮಿಸ್ಟೇಕ್ ಆಗಿದೆ, ಮತ್ತು ಅದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೊನೆಯಲ್ಲಿ ಸಿಗುತ್ತೆ. ಮತ್ತು ಈ ಒಂದು ಮಾಕ್ ಟೆಸ್ಟಲ್ಲಿ ನಿಮಗೆ ಟೋಟಲ್ ಎಷ್ಟು ಸ್ಕೋರ್ ಬಂದಿದೆ ಅಂತ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಹಾಗಾಗಿ ಇನ್ನೂ ಲೇಟ್ ಮಾಡೋದು ಬೇಕಾಗಿಲ್ಲ, ಆದಷ್ಟು ಬೇಗನೆ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ. ಸೊ ಆಲ್ರೆಡಿ ಯಾರಾದರೂ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ ಏನೂ ತೊಂದರೆ ಇಲ್ಲ. ಬಟ್ ಯಾರಿಗಾದರೂ ಅಷ್ಟೊಂದು ಅಮೌಂಟ್ ಕೊಟ್ಟು ಜಾಯ್ನ್ ಆಗಲಿಲ್ಲ ಅಂತ ಹೇಳಿದರೆ ಅಟ್ಲೀಸ್ಟ್ ಅವರು ನಮ್ಮ ಕೋರ್ಸ್ನ ಪರಿಚಯ ಮಾಡಿಕೊಂಡು ಮನೇಲಿ ಕುಂತು ಪರ್ಫೆಕ್ಟ್ ಆಗ್ಬೋದು. ಸೊ ನಾವು ಸುಮಾರು 5-6 ವರ್ಷದಿಂದ ಈ ಒಂದು ಸ್ಟಡಿ ಮೆಟೀರಿಯಲ್ನ ಕೊಡ್ತಾ ಬಂದಿದ್ವಿ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಅವರು ಕೂಡ ನಮಗೆ ಪ್ರತಿ ವರ್ಷ ಹೇಳಿದ್ದಾರೆ, ಅದು ತುಂಬ ಹೆಲ್ಪ್ ಆಯಿತು, ಎಲ್ಲ ಕ್ವಶನ್ಸ್ ಇದೇ ಸ್ಟಡಿ ಮೆಟೀರಿಯಲ್ನಿಂದ ಬಂದಿತ್ತು ಅಂತ ತುಂಬ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಹಾಗಾಗಿ ನಾವು ಈ ವರ್ಷ ಕೂಡ ಈ ಒಂದು ಸ್ಟಡಿ ಮೆಟೀರಿಯಲ್ನ ನಿಮಗೆ ಕೊಡ್ತಾ ಇದ್ವಿ. ಸೊ ಇದು ನಿಮ್ಮ ಚಾಯ್ಸ್ ಆಗಿರುತ್ತೆ. ನಿಮಗೆ ಇಷ್ಟ ಇದ್ದರೆ ಪರ್ಚೇಸ್ ಮಾಡ್ಕೋಬೋದು, ಇಲ್ಲಾಂತ ಹೇಳಿದರೆ ನೀವು ಆಫ್ಲೈನ್ ಕೋಚಿಂಗ್ ಕ್ಲಾಸಿಗೂ ಕೂಡ ಜಾಯ್ನ್ ಆಗ್ಬೋದು. ಸೊ ಇವಾಗ ಈ ವಿಡಿಯೋ ಅಷ್ಟೇ. ಮತ್ತೇನಾದರೂ ನಿಮ್ಮ ಒಪಿನಿಯನ್ ಅಥವಾ ಸಜೆಷನ್ ಇದ್ದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ. ನಾವು ಸಿಗೋಣ ಆದಷ್ಟು ಬೇಗನೆ ಇನ್ನೊಂದು ವಿಡಿಯೋದಲ್ಲಿ. ಟೇಕ್ ಕೇರ್.